ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ಯಾರೆಲ್ಲ ಮಾತಾ ದುರ್ಗಾ ಮಾತೆಯನ್ನು ಆರಾಧನೆ ಮಾಡ್ತೀರಿ, ಯಾರಿಗೆಲ್ಲ ಮಾತಾ ದುರ್ಗಾ ಪರಮೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿ ಯಾವುದೇ ರೂಪದಲ್ಲಿ ನೀವು ಆರಾಧನೆಯನ್ನು ಮಾಡ್ತೀರಿ, ಅವರಿಂದ ನಿಮಗಾಗಿ ಗೈಡೆನ್ಸ್ ಏನು ಅಂತೇಳಿ ಇವತ್ತು ನಾವು ನೋಡೋಣ. ಓಕೆ, ಟ್ಯಾರೋಟ್ ಕಾರ್ಡ್ ರೀಡಿಂಗ್ಗೆ. ಬಟ್ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಒಂದು ಬ್ಯೂಟಿಫುಲ್ ಫ್ಲವರ್ ಪ್ಲಾಂಟ್. ಓಕೆ, ನಿಮ್ಮ ಪಾಸ್ಟ್ ಎನರ್ಜೀಸ್ ಹೇಳ್ತಾ ಇದ್ದೀನಿ. ನೀವು ಈ ಹಿಂದೆನೇ ದುರ್ಗಾ ಮಾತೆಯನ್ನು ಆರಾಧನೆ ಮಾಡ್ತಿದ್ದೀರಿ. ಓಕೆ, ಮೇ ಬಿ ಇದು ನಿಮ್ಮ ಕಂಪ್ಲೀಟ್ ಹೋಲ್ ಫ್ಯಾಮಿಲಿನೇ ಆರಾಧನೆ ಮಾಡ್ತಾ ಬಂದಿರತಕ್ಕಂತಹ ಒಂದು ಎನರ್ಜಿ. ಆ ಮಾತೆಯನ್ನು ನಂಬಿ ನೀವು ನಿಮ್ಮ ಜೀವನವನ್ನು ಸಾಗಿಸ್ತಾ ಇರೋವಂತಹ ಒಂದು ಎನರ್ಜಿ. ಆ್ಯಂಡ್ ತುಂಬ ಮೆಡಿಟೇಷನನ್ನು ಮಾಡಿರೋವಂಥದ್ದು, ಆರಾಧನೆ ಮಾಡಿರೋವಂಥದ್ದು ಎಂದು ಎನರ್ಜಿ ಕಾಣಿಸ್ತಿದೆ. ಇಲ್ಲಿ ತುಂಬ ಜನ ಟ್ಯಾರೋಟ್ ಕಾರ್ಡ್ ರೀಡರ್ ಇರ್ಬೋದು, ಅಥವಾ ನೀವು ಹೀಲರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಓಕೆ, ಕೌನ್ಸಿಲರ್ ಆಗಿರ್ಬೋದು, ಅಥವಾ ಲಾಯರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ನೀವು ಹೋಮ್ ಮೇಕರೇ ಆಗಿರ್ಬೋದು. ಒಟ್ಟಿನಲ್ಲಿ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ ಜಸ್ಟಿಸ್ಗೋಸ್ಕರ. ಓಕೆ, ಪಾಸ್ಟಿಂದನೂ ಇಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ ಒಂದು ಜಡ್ಜ್ಮೆಂಟ್ಗೋಸ್ಕರ. ನಿಮಗೆ ಅನ್ಯಾಯ ಆಗಿದೆ, ಯಾರೆಲ್ಲ ನಿಮಗೆ ಅನ್ಯಾಯ ಮಾಡಿದ್ದಾರೆ, ಆ ಅನ್ಯಾಯನ ನಿಮ್ಮ ಲೈಫಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿನ ಎಂಡ್ ಮಾಡಬೇಕು. ಆ್ಯಂಡ್ ಆ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಆಗಬೇಕು. ಆ ದುರ್ಗಾ ಪರಮೇಶ್ವರಿಯೇ ನಿಮ್ಮನ್ನು ಹೀಲ್ ಮಾಡಬೇಕು, ನಿಮ್ಮ ಗ್ರೋತ್ಗೆ ಕಾರಣ ಆಗಬೇಕು, ಶಕ್ತಿ ಕೊಡಬೇಕು ಅಂತ ಹೇಳಿಬಿಟ್ಟು ನೀವು ತುಂಬ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು, ಜಪ ಮಾಡಿರ್ತಕ್ಕಂಥದ್ದು, ಅಥವಾ ನೀವು ಯಾವುದೇ ಒಂದು ಆಫರನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ, ತುಂಬ ಪಾಸ್ಟಿಂದನೇ ನೀವು ಆರಾಧನೆ ಮಾಡ್ತಾ ಇರೋದು, ತುಂಬ ಬೇಬಿ ಇದ್ದಾಗಿಂದನೂ ನೀವು ಆರಾಧನೆ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ದುರ್ಗಾ ಪರಮೇಶ್ವರಿ ಅಥವಾ ದುರ್ಗಾ ಮಾತೆ ನಿಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅವರು ನಿಮ್ಮ ಜೊತೆಗೇ ಇದ್ದಾರೆ, ಸದಾ ಇದ್ದಾರೆ. ಓಕೆ, ಆ ಕಾರಣದಿಂದನೇ ನಿಮ್ಮ ಮೇಲೆ ಯಾವುದೇ ರೀತಿಯ ನೆಗೆಟಿವಿಟಿ ಎನರ್ಜಿ ಅಟ್ಯಾಕ್ ಆದಾಗ ನೀವು ಬಾರಿ ಒಂದು ಸಣ್ಣ ಕೂದಲ ಎಳೆಯಂತರದಲ್ಲಿ ನೀವು ರಕ್ಷಣೆಗೆ ಒಳಪಟ್ಟಿದ್ದೀರಾ. ಓಕೆ, ಮಾತಾ ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಓಕೆ, ಕರೆಂಟ್ ಎನರ್ಜೀಸ್ ನೋಡೋದಾದರೆ ನಿಮಗೆ ಜಡ್ಜ್ಮೆಂಟ್ ಬೇಕು. ಹಾಗೆ ಅವರಿಂದ ನಿಮಗೆ ಬರ್ತಾ ಇರ್ತಕ್ಕಂಥ ಗೈಡೆನ್ಸ್ ಏನಪ್ಪ ಅಂದರೆ, ನೀವು ಪಾಸ್ಟಲ್ಲಿ ಆಗೋಗಿರೋದನ್ನು ಮರ್ತು ಬಿಡಿ. ಪಾಸ್ಟ್ ಈಸ್ ಪಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಸ್ಟ್ರಾಂಗ್ಲಿ. ನೀವು ಅದನ್ನು ಹಿಡ್ಕೊಂಡೇ ಕೂತ್ಕೊಂಡಿದ್ದೀರಾ. ಇದರಿಂದ ನೀವು ಮುಂದೆ ಸಾಗೋಕ್ಕಾಗಲ್ಲ. ಸೊ ಈ ಹಿಂದೆ ಆಗಿರ್ತಕ್ಕಂಥ ಪಾಸ್ಟ್ ಎನರ್ಜೀಸ್ನ ನಿಮ್ಮ ಲೈಫಲ್ಲಿ ಯಾವುದೇ ನೆಗೆಟಿವ್ ಸಿಚುವೇಷನ್ ಆಗಿರ್ಬೋದು, ಯಾವುದೇ ವ್ಯಕ್ತಿಗಳಿಂದ ಆಗಿರ್ಬೋದು, ಅವರನ್ನು ಮರೀರಿ, ಆ ಸಿಚುವೇಷನನ್ನು ಮರೀರಿ, ಮುಂದೆ ಸಾಗಿ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಸ್ಟ್ರಾಂಗಾಗಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಿಮಗೆ ಸಪೋರ್ಟ್ ಅಗತ್ಯ ಇದೆ. ಸೊ ದೇವಿ ಮಾತೆ ನಿಮ್ಮ ಜೊತೆಗಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಗುರುಗಳ ಅಗತ್ಯ ಇದೆ. ಅವರ ಸಾನ್ನಿಧ್ಯವನ್ನು, ಅವರ ಒಂದು ಬ್ಲೆಸ್ಸಿಂಗ್ಸನ್ನು ಅಥವಾ ಅವರ ಒಂದು ಗೈಡೆನ್ಸ್ ಮೂಲಕ ನೀವು ಮುಂದೆ ಸಾಗಿ ನಿಮ್ಮ ಲೈಫಲ್ಲಿ ಗ್ರೋತ್ ಕಾಣಿ. ಓಕೆ, ನಿಮ್ಮನ್ನು ನೀವು ಅದೇ ಒಂದು ಎನರ್ಜಿಲಿ ಸ್ಟಕ್ ಫೀಲ್ ಮಾಡಬೇಡ್ರಿ. ಮುಂದೆ ಸಾಗಿ ನ್ಯೂ ಜರ್ನಿ ಸ್ಟಾರ್ಟ್ ಮಾಡಿ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ಮಾತೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಇದನ್ನ ನೀವು ಫಾಲೋ ಮಾಡಿ ಆ್ಯಂಡ್ ಮೂನ್ ರೆಮಿಡಿ ಮಾಡಿ. ಓಕೆ, ಪ್ರತಿ ಅಮಾವಾಸ್ಯೆಗೆ, ಪ್ರತಿ ಹುಣ್ಣಿಮೆಗೆ ನಿಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಮಾತಾ ದುರ್ಗಾ ಪರಮೇಶ್ವರಿಗೆ ನೀವು ನಿಮಗೆ ಇಚ್ಛಾನುಸಾರ ಅಥವಾ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಆ ಆಫರನ್ನು ಕೊಡಿ. ಪೂಜೆ ಮಾಡಿಸಿದ್ರೆ ಮಾಡಿಸಿ, ಹೂವಿನ ಒಂದು ಮಾಲೆ ಕೊಡೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಅಭಿಷೇಕ ಮಾಡಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಹೋಗಿ ನಿಮಗೆ ಬ್ಲೆಸ್ಸಿಂಗ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.